ವಿಶಾಲಗಡದೊಳಗಡೆ ಜಯಘೋಷ ಮುಗಿಲು ಮುಟ್ತದ್ರಿ. ಶಿವಾಜಿ ಮಹಾರಾಜರು ಗದ್ಗದಿತರಾಗ್ತಾರೆ. ಸನಾತನ ಸಂಸ್ಕೃತಿಯ ಪುನರುತ್ಥಾನವೆಂಬ ಯಜ್ಞಕ್ಕೆ ಸ್ವರಾಜ್ಯದ ಪ್ರತಿಯೊಬ್ಬ ವೀರರು ತಮ್ಮ ಪ್ರಾಣವೆಂಬ ಹವಿಸ್ಸನ್ನು ಅರ್ಪಿಸುವುದು ಅನಿವಾರ್ಯ. ತಾಯಿ ಜೀಜಾಬಾಯಿ 4 ತಿಂಗಳಿಂದ ಒದ್ದಾಡಿರೋದಲ್ಲ ಪಾಪ ಆ ತಾಯಿ ಜೀವ. ಆಗ ಶೈಸ್ತ್ಯ ಖಾನಗೆ ಅರ್ಥ ಆಗ್ತದ ಈ ಸ್ವರಾಜ್ಯದ ಸೈನಿಕರ ಪ್ರತಿರೋಧ ಎಂಥದ್ದು ಅಂತ. ಯಾಕಂತಂದ್ರೆ ಹಗಲಗಲ ಅವ್ರಿಗೆ ಸೋಲು ಅವಮಾನ ಸಾಕಾಗಿ ಹೋಗ್ಬಿಟ್ಟಿರ್ತವ್ರಿ. ಅದಕ್ಕೆ ಇಲ್ಲೇನ್ರಿ, ಕಲ್ಪನೆಗೂ ಮೀರಿದ ಸಾಹಸವನ್ನು ನಮ್ಮ ಶಿವಾಜಿ ಮಹಾರಾಜರು ಮಾಡಿ ಪನಾಳಗಡದಿಂದ ತಪ್ಪಿಸ್ಕೊಂಡು ವಿಶಾಲಗಡಕ್ಕೆ ಹೋಗ್ತಾರೆ. ವೀರ ಸ್ವರ್ಗ ಸೇರಿರತಕ್ಕಂತಹ ಬಾಜಿ ಪ್ರಭು ದೇಶಪಾಂಡೆಯ ಮೃತದೇಹವನ್ನು ತಗೊಂಡು ಮಾವಳಿಯ ಸೈನಿಕರು ವಿಶಾಲಗಡದ ಕಡೆಗೆ ಹೋಗ್ತಾರೆ. ಮಸೂದ ಆಲ್ರೆಡಿ ಮತ್ತೆ ಮುತ್ತಿಗೆಯನ್ನು ಮುಂದೆ ಹಾಕಬೇಕು. ಸಿದ್ದಿ ಮಸೂದ ಇಲ್ಲಿ ವಿಶಾಲಗಡಕ್ಕೆ ಹೋಗಿ ನಾನು ಮತ್ತೆ ಮುತ್ತಿಗೆ ಹಾಕಿ ಶಿವಾಜಿನ ಹಿಡಿಬೇಕು ನಾನು ಅಂತ ಅವನು ಹೋಗ್ತಾನೆ. ಇನ್ನು ನಮ್ಮ ಶಿವಾಜಿ ಮಹಾರಾಜರು ಈ ವಿಶಾಲಗಡ ತಲುಪಿದ ಮೇಲೆ ಅವರಿಗೆ ಗೊತ್ತು, ಪಕ್ಕಾ ಯಾರೋ ಸಿದ್ದಿ ಮಸೂದ್ ಬಂದೇ ಬರ್ತಾನೆ. ಬಂದು ಮತ್ತೆ ಇಲ್ಲಿ ಅಟ್ಯಾಕ್ ಮಾಡ್ತಾನಂತ. ಏನು ಮಾಡ್ತಾರೆ ಅವ್ರ ಜೋಡಿಗೆ ಬಂದಿರತಕ್ಕಂತಹ ಸೈನಿಕರನ್ನ ಮತ್ತು ವಿಶಾಲಗಡದಲ್ಲಿರ್ತಕ್ಕಂತಹ ಸೈನಿಕರನ್ನ ಎಲ್ಲರನ್ನೂ ರೆಡಿ ಮಾಡ್ತಾರೆ. ರೆಡಿ ಮಾಡಿ ಅಟ್ಯಾಕ್ಗೆ ಏನೇನು ಬೇಕೋ ಅದನ್ನೆಲ್ಲ ತಯಾರಿ ಮಾಡಿಕೊಂಡು ಅವರು ಇರ್ತಾರೆ. ಏನು ನಮ್ಮ ಶಿವಾಜಿ ಮಹಾರಾಜರು ಏನು ನಿರೀಕ್ಷೆ ಮಾಡಿರ್ತಾರಲ್ಲ ಹಂಗೆ ಸಿದ್ದಿ ಮಸೂದ ಬಂದು ಏನು ಮಾಡ್ತಾನೆ, ಅಟ್ಯಾಕ್ ಮಾಡ್ತಾನೆ. ಆಮೇಲೆ ಈ ಸ್ವಲ್ಪ ಹೊತ್ತಿನ ಹಿಂದೆ ನಮ್ಮ ಶಿವಾಜಿ ಮಹಾರಾಜರ ಭವಾನಿ ಖಡ್ಗವನ್ನು ಎದುರಿಸ್ಲಿಕ್ಕಾಗದೆ ಈ ಯಶವಂತರಾವ್ ಮತ್ತು ಸೂರ್ಯಾಜಿರಾವ್ ಏನು ಓಡಿ ಹೋಗಿರ್ತಾರೆ ನೋಡ್ರಿ, ಅವರು ಬಂದು ಇವನ ಜೊತೆ ಸೇರ್ಕೋತಾರೆ. ಯಾಕಂದ್ರೆ ಮಸೂದ್ ಬಂದ ಅನ್ನೋದು ಗೊತ್ತಾಗ್ತದೆ ಅವ್ರಿಗೆ. ಹೀಗಾಗಿ ಅವರು ಬಂದು ಮಸೂದನ ಜೋಡಿ ಕೈ ಜೋಡಿಸ್ತಾರೆ. ಇನ್ನು ಈ ಕಡೆ ಸಿದ್ದಿ ಜೌಹರ್ ಅವ ಪನ್ನಾಳಗಡದ ಕೋಟೆ ಮುತ್ತಿಗೆಯನ್ನು ಸಡ್ಲು ಮಾಡಂಗಿಲ್ರಿ. ಅವನಿಗೆ ಈಗಲೂ ಕನ್ಫ್ಯೂಷನು. ಯಾರಿಗೆ ಗೊತ್ತು, ಈಗ ಯಾರೋ ಶಿವಕಾಶಿದಂಥ ನಕಲಿ ಶಿವಾಜಿನ ಹೊಡಿತಾನೆ. ಇನ್ ಕೇಸ್ ಸುಮ್ಮನೆ ವಿಶಾಲಗಡೆ ತಪ್ಸ್ಕೊಂಡು ಹೋಗ್ಯಾನಂತ ಶಿವಾಜಿ ಸುಳ್ಳು ಹೇಳ್ಬಿಟ್ಟು ಇಲ್ಲೇ ಇದ್ದಿದ್ರೆ ಪನ್ನಾಳಗಡದೊಳಗಡೆ ನಾನೇನಾದ್ರು ಮುತ್ತಿಗೆ ಸಡ್ಲು ಮಾಡಿದ್ರೆ ಅವಾಗ ತಪ್ಸ್ಕೊಂಡ್ರೆ ಏನು ಮಾಡೋದು, ಬೇಡ ಅಂತನವ. ಆ ಮುತ್ತಿಗೆನ ಇನ್ನೂ ಟೈಟ್ ಮಾಡಿ ಅವನು ಅಲ್ಲೇ ಕಾಯ್ಕೋತ ಯಾರು ಸಿದ್ದಿ ಜೌಹರ ಅಲ್ಲೇ ನಿಂದಿರ್ತಾನೆ. ಈ ಕಡೆ ವಿಶಾಲಗಡದ ಕಡೆಗೆ ಇನ್ನೇನು ಈ ಯಾರು ಸಿದ್ದಿ ಮಸೂದ ಮತ್ತು ಯಶವಂತರಾವು ಸೂರ್ಯಾಜಿರಾವು ಆ ಕೋಟೆ ಬುಡಕ್ಕೇನು ಬಂದಿರ್ತಾರೆ ನೋಡ್ರಿ, ಬಂದು ಮತ್ತೆ ಅಲ್ಲಿ ವಿಶಾಲಗಡ ಹಂತಕ್ಕೆ ಬಂದು ಮುತ್ತಿಗೆನ ಶುರು ಮಾಡಬೇಕು. ಅಷ್ಟೊತ್ತಿಗೆ ನಮ್ಮ ಶಿವಾಜಿ ಮಹಾರಾಜರು ಏನು ಮಾಡ್ತಾರೆ, ಸ್ವರಾಜ್ಯದ ಸೈನಿಕರನ್ನು ಹುದುಂಬಿಸ್ತಾರೆ. ಹೇಳ್ತಾರೆ ಅವರು, ವೈರಿಗಳ ರುಂಡಾನ ಚಂಡಾಡ್ರಿ ಅಂತ ಹೇಳ್ತಾರೆ. ಮಹಾರಾಜರ ಬಾಯಿಂದ ಬಂದಿರತಕ್ಕಂಥ ಆದೇಶವನ್ನು ಕೇಳಿದ ಸ್ವರಾಜ್ಯದ ಸೈನಿಕರು ಹರ ಹರ ಮಹಾದೇವ್ ಅಂತ ಹೇಳಿ ಯಾರು ಈ ವೈರಿ ಸೈನಿಕರ ಮೇಲೆ ಬಿರುಗಾಳಿ ಹಂಗೆ ನುಗ್ಗುತ್ತಾರೆ. ಇಲ್ಲೂ ನಮ್ಮ ಶಿವಾಜಿ ಮಹಾರಾಜರು ಆ ರಣತಂತ್ರವನ್ನು ಪಕ್ಕ ಇಲ್ಲೂ ಪ್ಲ್ಯಾನ್ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ ಒಮ್ಮೆ ಮಾಡಂಗಿಲ್ಲ ಅವರು, ಸ್ವಲ್ಪ ತಂಡಗಳನ್ನು ಒಂದಾದ್ಮೇಲೆ ಒಂದು ಶತ್ರು ಸೈನ್ಯದ ಮೇಲೆ ಕಳಿಸ್ತಾರೆ. ಈ ಸ್ವರಾಜ್ಯದ ಸೈನಿಕರ ದಾಳಿಗೆ ಯಾರು ಈ ಸಿದ್ದಿ ಮಸೂದ, ಯಶವಂತರಾವ ಮತ್ತು ಸೂರ್ಯಾಜಿರಾವ ರಣರಂಗಕ್ಕೆ ಬೆನ್ನು ಕೊಟ್ಟು ಓಡಿ ಹೋಗ್ತಾರೆ. ವಿಶಾಲಗಡದೊಳಗಡೆ ಜಯಘೋಷ ಮುಗಿಲು ಮುಟ್ತದ್ರಿ. ಎಲ್ಲ ಕಡೆನೂ ಖುಷಿ. ಯಾಕಂತಂದ್ರೆ 4 ತಿಂಗಳಿಂದ ತಮ್ಮ ಪ್ರಭುಗಳು ಬಂಧನದೊಳಗಿದ್ರು. ಯಾಕಂದ್ರೆ ಸ್ವರಾಜ್ಯದ ಗತಿ ಹೆಂಗಪ್ಪ ಅನ್ನೋಂಗಾಗೋಗ್ಬಿಟ್ಟಿತ್ತು. ಇರ್ತಕ್ಕಂಥ ಒಬ್ಬ ಆಶಾಕಿರಣ ನಮ್ಮ ಶಿವಾಜಿ ಮಹಾರಾಜರು ಅವರೇ ಬಂಧನದೊಳಗಿದ್ದಾರೆ. ಇನ್ನು ಹೆಂಗಪ್ಪ, ಯಾಕಂದ್ರೆ ವಿಧರ್ಮಿಯರು ಬಂದು ಸೇರ್ಕೊಂಡ್ಬಿಟ್ರೆ ಒಳಗಡೆ, ಇನ್ನು ಹೆಂಗಪ್ಪ ಅನ್ನೋವಂಥ ಒಂದು ಪರಿಸ್ಥಿತಿ ಒಳಗಡೆ ನಮ್ಮ ಶಿವಾಜಿ ಮಹಾರಾಜರು ಇವತ್ತು ಬಂಧನದಿಂದ ಮುಕ್ತರಾದ್ರಲ್ಲ ಅಂಥೇಳಿ ಎಲ್ಲರೂ ಕುಣಿದು ಕುಪ್ಪಳಿಸ್ತಾರೆ. ಎಲ್ಲರ ಮುಖದೊಳಗಡೆ ಆನಂದನೇ ಆನಂದ. ಆದ್ರೆ ನಮ್ಮ ಶಿವಾಜಿ ಮಹಾರಾಜರಿಗೆ ದುಗುಡ. ಯಾಕಪ್ಪ ಅಂತಂದ್ರೆ ತಾವು ವಿಶಾಲಗಡ ತಲುಪಲಿಕ್ಕೆ ಈ ಏನು ಮಸೂದನ ಸೈನ್ಯನ ವೈರಿಗಳನ್ನು ತಡೆ ಹಿಡಿದಿರ್ತಕ್ಕಂಥ ಬಾಜಿ ಪ್ರಭು ದೇಶಪಾಂಡೆ ಇನ್ನೂ ಬಂದಿಲ್ಲ. ಅವ್ರು ಬರೋ ದಾರಿನ ಎದುರು ಕಾಯ್ಕೋತ ನಮ್ಮ ಶಿವಾಜಿ ಮಹಾರಾಜರು ಕೂಡ್ತಾರೆ. ಅಷ್ಟರೊಳಗಡೆ ಈ ಬಾಜಿ ಪ್ರಭು ವೀರ ಸ್ವರ್ಗವನ್ನು ಸೇರಿರ್ತಕ್ಕಂಥ ಸುದ್ದಿ ಬಂದು ನಮ್ಮ ಶಿವಾಜಿ ಮಹಾರಾಜರಿಗೆ ಮುಟ್ತದೆ. ನಮ್ಮ ಶಿವಾಜಿ ಮಹಾರಾಜರು ಗದ್ಗದಿತರಾಗ್ತಾರೆ.
ಸನಾತನ ಸಂಸ್ಕೃತಿಯ ಪುನರುತ್ಥಾನವೆಂಬ ಯಜ್ಞಕ್ಕೆ ಸ್ವರಾಜ್ಯದ ಪ್ರತಿಯೊಬ್ಬ ವೀರರು ತಮ್ಮ ಪ್ರಾಣವೆಂಬ ಹವಿಸ್ಸನ್ನು ಅರ್ಪಿಸಲೇಬೇಕು ಅಂತ ಅವರ ಅಂತರಾತ್ಮ ನುಡಿತದೆ. ಆಗ ಶಿವಾಜಿ ಮಹಾರಾಜರು ಅಗಲಿರುವ ಎಲ್ಲ ವೀರರಿಗೆ ಚಿರಶಾಂತಿಯನ್ನು ಕೊಡು ತಾಯಿ ಅಂತ ಆ ಅಂಬಾಭವಾನಿ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ. ನೋಡ್ರಿ, ಇನ್ನು ಸನಾತನ ಸಂಸ್ಕೃತಿಯ ಪುನರುತ್ಥಾನವೆಂಬ ಯಜ್ಞಕ್ಕೆ ಸ್ವರಾಜ್ಯದ ಪ್ರತಿಯೊಬ್ಬ ವೀರರು ತಮ್ಮ ಪ್ರಾಣವೆಂಬ ಹವಿಸ್ಸನ್ನು ಅರ್ಪಿಸುವುದು ಅನಿವಾರ್ಯ ಅಂತ ಅವರ ಅಂತರಾತ್ಮ ಹೇಳ್ತದೆ. ಯಾಕಂತಂದ್ರೆ ಬಾಜಿ ಪ್ರಭು ಅಂತ ವೀರ ಹೋದಾಗ ಹೆಂಗೆ ಆಗ್ಬಾರ್ದು, ಅದಕ್ಕೆ ಗದ್ಗದಿತರಾದಾಗ ಅವ್ರ ಅಂತರಾತ್ಮ ಹೇಳ್ತದೆ, ಏನು ಮಾಡೋಕ್ಕಲ್ಲ, ಅನಿವಾರ್ಯ ಇದು ಅಂತ ಹೇಳಿದಾಗ ಆ ತಾಯಿ ತುಳಜಾ ಭವಾನಿ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ, ಎಲ್ಲರಿಗೂ ಚಿರಶಾಂತಿಯನ್ನು ದಯಪಾಲಿಸು ತಾಯಿ ಅಂತ ಕೇಳ್ತಾರೆ. ಇನ್ನು ಈ ಓಡೋಗಿರ್ತಾರಲ್ಲ ಇವರು ಸಿದ್ದಿ ಮಸೂದ, ಎಲ್ಲಿ ಬರ್ತಾನೆ, ತನ್ನ ಮಾವನಂತೆಕ ಪನಾಳ್ಗಡೆ ಅಂತೆಕ ಬರ್ತಾನೆ. ಆ ಸಿದ್ದಿ ಮಸೂದ ಬರುವುದನ್ನು ನೋಡಿ ಅವನ ಸಪ್ಪಗೆ ಮಾರಿ ನೋಡೇ ಇವನಿಗೆ ಅರ್ಥ ಆಗೋಗ್ಬಿಡ್ತದೆ, ಯಾರಿಗೆ ಸಿದ್ದಿಜಿ ಅವ್ರನಿಗೆ ಏನಾಯಿತು ಪರಿಸ್ಥಿತಿ ಅಂತೇಳಿ. ಬಟ್ ಆದರೂ ಇವ ಏನು ಮಾಡ್ತಾನೆ, ಮುತ್ತಿಗೆನ ಸಡ್ಲು ಮಾಡಂಗಿಲ್ಲ ರೀ, ಅಲ್ಲಿಂದ ಸೈನ್ಯನ ವಾಪಸ್ ಕಳ್ಸಂಗಿಲ್ಲ. ಯಾಕಂತಂದ್ರೆ ಬಿಜಾಪುರದಿಂದ ಸುಲ್ತಾನ್ ಏನು ಆದೇಶ ಬರ್ತದೆ ಅಲ್ಲಿವರೆಗೂ ನಾನು ಕಾಯಬೇಕು ಅಂತ ಅಲ್ಲೇ ಮುತ್ತಿಗೆನ ಕಂಟಿನ್ಯೂ ಮಾಡ್ತಾನೆ. ಇನ್ನು ನಮ್ಮ ಶಿವಾಜಿ ಮಹಾರಾಜರು ವಿಶಾಲಗಢದಿಂದ ರಾಜ್ಗಢಕ್ಕೆ ಬರ್ತಾರೆ. ಯಾಕಂತಂದ್ರೆ ತಾಯಿ ಜೀಜಾಬಾಯಿ 4 ತಿಂಗಳಿಂದ ಒದ್ದಾಡಿರೋದಲ್ಲ ಪಾಪ ಆ ತಾಯಿ ಜೀವ, ತನ್ನ ಮಗ ಬಂಧನದಲ್ಲಿರೋದನ್ನು ನೆನೆಸ್ಕೊಂಡು ಪಟ್ಟರ ಸಂಕಟ ಅಷ್ಟಿಷ್ಟಲ್ಲ. ಅದಕ್ಕೆ ತಾಯಿನ ಭೇಟಿ ಆಗಲಿಕ್ಕೆ ನಮ್ಮ ಶಿವಾಜಿ ಮಹಾರಾಜರು ರಾಜ್ಗಢಕ್ಕೆ ಬರ್ತಾರೆ. ತಾಯಿನ ಭೇಟಿ ಆಗ್ತಾರೆ. ಜೀಜಾಬಾಯಿ ಅವರಿಗೆ ಅವ್ರ ಆನಂದಕ್ಕೆ ಪಾರವೈಲ್ರಿ, ಖುಷಿ. ಯಾಕಪ್ಪ ಅಂತಂದ್ರೆ ಸಾವನ್ನು ಗೆದ್ದುಕೊಂಡು ಬಂದಿರ್ತಾರೆ ನಮ್ಮ ಶಿವಾಜಿ ಮಹಾರಾಜರು. ನಿರಂಬಳ ಆಗ ತಾಯಿ. ಇನ್ನು ಪುಣೆ ಕಡೆ ಬರೋಣ. ನಮ್ಮ ಶಿವಾಜಿ ಮಹಾರಾಜರು ಆ ಮಹಲಿಂದ ಹೊರಡಬೇಕಾದ್ರೆ, ಆಮೇಲೆ ಆ ಪ್ಲ್ಯಾನ್ ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿರ್ತಾರೆ ನೋಡ್ರಿ ಎಲ್ಲರೂ, ಏನಪ್ಪ ಅಂತಂದ್ರೆ ಹೊರಗಡೆ ಬಂದು ನಾನು ಈ ಸಿದ್ದಿಜ ವರ ಮತ್ತು ಶೈಸ್ತೆ ಖಾನ್ಗೆ ತಕ್ಕ ಪಾಠ ಕಲಿಸ್ಬೇಕು ನಾನು ಅಂತ ಹೇಳಿರ್ತಾರಲ್ರಿ. ನೋಡ್ರಿ ಅದು ಯಾಕಪ್ಪ ಅಂತಂದ್ರೆ ಈ ಶಹಿಸ್ತೆ ಖಾನ ಪುಣೆಯಲ್ಲಿ, ಈ ಶಹಿಸ್ತೆ ಖಾನಿಗೆ ನಮ್ಮ ಶಿವಾಜಿ ಮಹಾರಾಜರು ಪನಾಳಗಢದಿಂದ ತಪ್ಪಿಸ್ಕೊಂಡ್ರ ಸುದ್ದಿ ಬಂದು ಮುಟ್ತದೆ. ಅದನ್ನು ಕೇಳಿ ಈ ಶಹಿಸ್ತೆ ಖಾನ ಬೆಚ್ಚಿ ಬೀಳ್ತಾನೆ, ನಡಗ್ಲಿಕ್ಕೆ ಶುರು ಮಾಡ್ತಾನವ, ತರ 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 ನಡಗ್ಲಿಕ್ಕೆ ಶುರು ಮಾಡ್ತಾನೆ. ಯಾಕಪ್ಪ ಅಂತಂದ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೀವು. ಏನಪ್ಪ ಅಂತಂದ್ರೆ ಈ ಶಹಿಸ್ತೆ ಖಾನ ಪುಣೆ ಲಾಲ್ ಮಹಲನ್ನು ಅಟ್ಯಾಕ್ ಮಾಡಿ ಆದಮೇಲೆ ನಮ್ಮ ಈ ಸ್ವರಾಜ್ಯಕ್ಕೆ ಸೇರಿರ್ತಕ್ಕಂಥ ಚಾಕಣ ಎಂಬ ಒಂದು ಸಣ್ಣ ರಾಜ್ಯ, ಸಣ್ಣ ಕೋಟೆ ಚಾಕಣ, ಚಾಕಣ ಎಂಬಿರ್ತಕ್ಕಂಥ ಈ ಸ್ವರಾಜ್ಯಕ್ಕೆ ಸೇರಿರ್ತಕ್ಕಂಥ ಚಾಕಣ ಸಣ್ಣ ಕೋಟೆನ ವಶಪಡಿಸ್ಕೊಳ್ಳಿಕ್ಕೆ ತನ್ನ ಬಲಿಷ್ಠ ಸೈನ್ಯನ ಕಳಿಸಿರ್ತಾನೆ. ಆ ಚಾಕಣ ಅನ್ನೋ ಒಂದು ಸಣ್ಣ ಕೋಟೆನ ಈ ಶಹಿಸ್ತೆ ಖಾನನ ಬಲಿಷ್ಠ ಸೈನ್ಯ ವಶಪಡಿಸ್ಕೊಳ್ಳಿಕ್ಕೆ 3 ತಿಂಗಳು ಟೈಮ್ ಹಿಡಿತದ್ರಿ. ಇಷ್ಟು ಒಂದಲ್ಲ ಎರಡಲ್ಲ 3 ತಿಂಗಳು. ಎಂಥದ್ದು ಬಲಿಷ್ಠ ಸೈನ್ಯ ಇದು ಚಾಕಣ, ಎಂಥದ್ದು ಸ್ವರಾಜ್ಯದ ಸಣ್ಣ ಕೋಟೆ. ಅಂಥ ಸಣ್ಣ ಕೋಟೆನ ಇವನು ವಶಪಡಿಸ್ಕೊಳ್ಳಿಕ್ಕೆ ತನ್ನ ಬಲಿಷ್ಠ ಸೈನ್ಯಕ್ಕೆ 3 ತಿಂಗಳು ಟೈಮ್ ಹಿಡಿತದೆ. ಆಗ ಶಹಿಸ್ತೆ ಖಾನಿಗೆ ಅರ್ಥ ಆಗ್ತದ ಈ ಸ್ವರಾಜ್ಯದ ಸೈನಿಕರ ಪ್ರತಿರೋಧ ಎಂಥದ್ದು ಅಂತ. ಸೈನಿಕರೇ ಇಷ್ಟು ಬಲಿಷ್ಠ ಆಗಿದ್ದಾರ, ಇನ್ನು ಅವ್ರ ರಾಜ ನಮ್ಮ ಶಿವಾಜಿ ಮಹಾರಾಜರು ಇನ್ನೆಷ್ಟು ಬಲಿಷ್ಠರು. ಅಂತಹ ವೀರನನ್ನು ನಾನು ಎದುರಿಸ್ಬೇಕಲ್ಲಪ್ಪ, ಮುಖಾಮುಖಿ ಎದುರಾಬದ್ರ ನಾನು ಎದುರಿಸ್ಬೇಕಲ್ಲ ಅಂತ ಇವನಿಗೆ ಒಳಗಡೆ ಡಬ 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 ಶುರು ಆಗ್ತದ್ರಿ. ಇನ್ನು ಬಿಜಾಪುರ ಕಡೆ ಬರೋಣ. ಈ ಮೊಹಮ್ಮದ್ ಅಲಿ ಮತ್ತು ಬಡಿಯಾ ಬೇಗಮ್ಗೆ ದಿನಾ ಅವ್ರಿಗೆ ಕನಸು ಎಷ್ಟು ಲಘುನೇ ಶುಭ ಸುದ್ದಿ ಬರ್ತದ, ಚಲೋ ಸುದ್ದಿ ಬರ್ತದ ಅಂತ ಇಬ್ಬರು ಕಾಯ್ಕೋತ ಕೂತಿರ್ತಾರೆ. ಯಾಕಪ್ಪ ಅಂತಂದ್ರೆ ಈ ಸರ್ತಿ ಅವರು ಸೋಲಿಲ್ಲದ ಸರದಾರ ಈ ಸಿದ್ದಿ ಜವಾರನ ಜೋಡಿ ಬಲಿಷ್ಠ ಸೈನ್ಯ, ಒಂದು 80,000 ಬಲಿಷ್ಠ ಸೈನ್ಯನ ಕೊಟ್ಟು ಕಳಿಸಿರ್ತಾರೆ ನೋಡ್ರಿ. ಹೀಗಾಗಿ ಈ ಸರ್ತಿ ಶಿವಾಜಿ ಕಥೆ ಮುಗೀತು. ಯಾಕಂತಂದ್ರೆ ಈ ಫತೇ ಖಾನನ ಸೋಲು, ಅಫ್ಜಲ್ ಖಾನನ ಸಾವು
ಈ ಅಫ್ಜಲ್ ಖಾನ್ನ ಮಗ ಫಾಜಲ್ ಖಾನ ಮತ್ತು ರುಸ್ತುಮನ್ ಇವ್ರಿಗೆ ಸೋಲು, ಅವ್ರೇನು ಓಡಿ ಬಂದಿರ್ತಾರಲ್ಲ ಇಂತಹ ಅವಮಾನ. ಯಾಕಂತಂದ್ರೆ ಹಗಲಗಲ ಅವ್ರಿಗೆ ಸೋಲು ಅವಮಾನ ಸಾಕಾಗಿ ಹೋಗ್ಬಿಟ್ಟಿರ್ತವ್ರಿ. ಅದಕ್ಕೆ ಈ ಸರ್ತಿ ಏನು ಮಾಡ್ತಾರೆ ಅವರು, ಬಲಿಷ್ಠ ಒಂದು ಸೈನ್ಯನ ಸಿದ್ದಿ ಜವರನ್ನ ಕೈ ಕೊಟ್ಟು ಪಕ್ಕಾ ರಣತಂತ್ರವನ್ನು ರೂಪಿಸಿ ಈ ಸರ್ತಿ ಶಿವಾಜಿನ ಸದೆ ಬಡಿಲೇಬೇಕು ಅಂತ ಏನು ಕೊಟ್ಟು ಕಳಿಸಿರ್ತಾರೆ ನೋಡ್ರಿ. ಯಾಕಪ್ಪ ಅಂದ್ರೆ ಬಲಿಷ್ಠ ಸೈನ್ಯ ಕೊಟ್ಟು ಕಳಿಸ್ಬಿಟ್ಟಿವಿ, ಈ ಸರ್ತಿ ಶಿವಾಜಿ ಕತೆ ಮುಗೀತು ಅಂತ ಅಷ್ಟು ಒಂದು ಉತ್ಸಾಹದಲ್ಲಿರ್ತಾರೆ. ಯಾವಾಗ ಬರ್ತದೆ ಶುಭ ಸುದ್ದಿ ಅಂತ. ಈ ಮೊಹಮ್ಮದ್ ಅಲಿ ಮತ್ತು ಬಡಿಯಾ ಬೇಗಂಗಳಿಗೆ ಒಂದೇ ಒಂದು ಯೋಚನೆ ಏನು ಗೊತ್ತಾ ನೀವು, ಏನಪ್ಪ ಅಂತಂದ್ರೆ ಈ ಸಿದ್ದಿ ಜವರ ಶಿವಾಜಿನ ಜೀವಂತವಾಗಿ ಹಿಡ್ಕೊಂಡ್ ಬರ್ತಾನೋ ಇಲ್ಲ ಕೊಂದು ಅವನು ತಲೆ ತರ್ತಾನೋ ಅನ್ನೋ ಒಂದು ಹಗಲ್ ಕನಸು ಕಾಣ್ಕೋತ ಇವರಿಬ್ರು ಗೊತ್ತಿರ್ತಾರೆ ನೋಡ್ರಿ. ಈ ಸಿದ್ದಿ ಜವರನಿಗೆ ಬಲಿಷ್ಠ ಸೈನ್ಯನ ಕೊಟ್ಟು ಅವ್ರೇನೋ ಶಕ್ತಿನ ವೃದ್ಧಿ ಮಾಡಿರ್ತಾರೆ, ಜಾಸ್ತಿ ಮಾಡಿರ್ತಾರೆ. ಆದ್ರೆ ಯುಕ್ತಿನ ಯಾರು ಕೊಡಬೇಕು, ಅದು ಜನ್ಮತಃನೇ ಬಂದಿರಬೇಕು. ಅಂತಹ ಯುಕ್ತಿ ಆ ತಾಯಿ ತುಳಜಾ ಭವಾನಿಯ ಪುಣ್ಯದಿಂದ ನಮ್ಮ ಶಿವಾಜಿ ಮಹಾರಾಜರಿಗೆ ಒಲದು ಬಂದಿರ್ತದೆ. ಅದಕ್ಕೆ ಅಲ್ಲೇನ್ರಿ, ಕಲ್ಪನೆಗೂ ಮೀರಿದ ಸಾಹಸವನ್ನು ನಮ್ಮ ಶಿವಾಜಿ ಮಹಾರಾಜರು ಮಾಡಿ ಪನಾಳಗಡದಿಂದ ತಪ್ಪಿಸ್ಕೊಂಡು ವಿಶಾಲಗಡಕ್ಕೆ ಹೋಗ್ತಾರೆ. ಮುಂದೇನಾಗ್ತದೆ, ಈ ಸುದ್ದಿ ತಪ್ಪಿಸ್ಕೊಂಡಿರೋ ಸುದ್ದಿ ಬಿಜಾಪುರಕ್ಕೆ ತಲುಪಿದ ಮೇಲೆ ಈ ಬಡಿಯಾ ಬೇಗಮ್ಮು ಮತ್ತು ಈ ಮೊಹಮ್ಮದ್ ಅಲಿ ಪರಿಸ್ಥಿತಿ ಏನಾಗ್ತದೆ ಆಮೇಲೆ ನಿಮ್ಗೆ ಹೇಳಿದ್ದೆ ಲಾಸ್ಟ್ ಎಪಿಸೋಡ್ದೊಳಗಡೆ ನಾನು ಏನಪ್ಪ ಅಂತಂದ್ರೆ, ಈ ದಂಡನಾಯಕ ಸಿದ್ದಿಜವರ ನಿಷ್ಠಾವಂತ ಮೊಹಮ್ಮದ್ ಅಲಿಗೆ ಬಿಜಾಪುರ ಸುಲ್ತಾನಿಗೆ ನಿಷ್ಠಾವಂತನಾಗಿರತಕ್ಕಂತಹ ಈ ಸಿದ್ದಿಜವರನ ಸಾವು ಭಾಳ ಶೋಚನೀಯ, ಭಾಳ ಒಂಥರ ಅವಮಾನಕರವಾದಂತಹ ಒಂದು ಸಾವು ಅವನಿಗೆ. ಅದು ಏನು ಅಂತ ಮುಂದಿನ ಎಪಿಸೋಡ್ದೊಳಗಡೆ ಹೇಳ್ತೀನಿ ಸರ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಒಂದಷ್ಟು ಎಪಿಸೋಡ್ಸ್ ನೋಡ್ರಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಮುಂದಿನವ್ರು ಭೇಟಿ ಆಗ್ತೀನಿ ಸರ್. ಅಲ್ಲಿ ತನಕ ಎಲ್ಲ ದಣಿಯರುಗಳಿಗೆ ನಮಸ್ಕಾರ.